ಕರ್ನಾಟಕ ವಿಧಾನಸಭೆಯ ಎಡರ್ ತೊಡರಾಗಿ ಹೋತ್ರಲ್ಲ, ಉಲ್ಟಾ ಪಲ್ಟಾ ಆಯಿತು. ಈಗ ಕರ್ನಾಟಕ ರಾಜ್ಯದ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕನ ಯಾರು ಆರಿಸ್ಬೇಕು ಅನ್ನೋದು ಭಾಳ ಚಿಂತೆಗೆ ಬಿದ್ದಾರ್ರಿ. ಮೋದಿ ಶಾ ಮೊದಲ ಗರಮು ಭಾಳ ಆಗ್ಯಾರ. ಈಗ ಯಾರನ್ನಲ್ಲಿ ವಿರೋಧ ಪಕ್ಷದ ನಾಯಕ ಸ್ಥಾನ ಕೊಡಬೇಕು? ವಿರೋಧ ಪಕ್ಷದ ನಾಯಕ ಸ್ಥಾನ ಅದು ಮುಖ್ಯಮಂತ್ರಿಗೆ ಸಿಕ್ಕಂಥ ಸಂಪುಟ ದರ್ಜೆ ಎಲ್ಲ ಸವಲತ್ತುಗಳು ಸಹಿತ ವಿರೋಧ ಪಕ್ಷದ ನಾಯಕಗೆ ಸಿಗ್ತಾವ. ಅದೇ ಬಂಗಲೆ, ಅದೇ ಕಾರು, ಅದೇ ಫೆಸಿಲಿಟೀಸು, ಅದೇ ವೇತನ. ಅದು ಒಂದು ಮುಖ್ಯಮಂತ್ರಿಯ ಸ್ಥಾನಮಾನಕ್ಕೆ ಒಂದು ಸಮಾನವಾದ ಒಂದು ಹುದ್ದೆ. ಯಾವಾಗ ಸರ್ಕಾರ ಏನು ತಪ್ಪು ಮಾಡ್ತೈತಿ ಅದನ್ನು ಎಚ್ಚರಿಸುವ ಕೆಲಸ ಅಲ್ಲಿ ವಿರೋಧ ಪಕ್ಷ ಮಾಡಬೇಕಾಕೈತಿ. ಈಗ ವಿರೋಧ ಪಕ್ಷದ ನಾಯಕ ಸ್ಥಾನ ಸಲುವಾಗಿ ಭಾಳ ಗಡಬಡಿ ನಡೆದೈತಿ. 65 ಶಾಸಕರು ಆರಿಸಿ ಬಂದಾರ. ನಾವು ಅಲ್ಲಿ ನೀವು ಅಲ್ಲಿ ಅನ್ನಕತ್ತಾರ. ಯಾಕಂದ್ರೆ 5 ಗ್ಯಾರಂಟಿ ಬಗ್ಗೆ ಎದಿ ಮೇಲೆ ಹಾಕೋಬೇಕರಲ್ಲ. ಸರ್ಕಾರದಾಗ 5 ಗ್ಯಾರಂಟಿ ಏನು ಜಾರಿಗೆ ಮಾಡ್ಯಾರ ನಿನ್ನೆ, ಇದರಿಂದ ಕರ್ನಾಟಕದ 7 ಕೋಟಿ ಜನಸಂಖ್ಯೆ ಭಾಳ ಶಾಂತ ಮತ್ತು ಖುಷಿಯಾಗ್ಯಾರ ರೀ. ಯಾಕಂದ್ರೆ ನೋಡ್ರಿ, ಸಿಲಿಂಡರ್ ಬೆಲೆ 1200 ರೂಪಾಯಿ ಆಗಿತ್ತು. 9 ವರ್ಷದಿಂದ ಆಶ್ವಾಸನೆಗಳು ಕೊಟ್ಕೊತ ಬಂದರು, ಏನೂ ಮಾಡಲಿಲ್ಲ. ಇವ್ರೇನು ರೀ 9 ದಿವ್ಸನಾಗ ಬಂದ 5 ಗ್ಯಾರಂಟಿಗಳನ್ನ ಜಾರಿಗೆ ತರ್ತಾರಂದ್ರೆ ನಿಜಕ್ಕೆ ಮೆಚ್ಚಬೇಕಲ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮತ್ತು ಅವ್ರ ಸಚಿವ ಸಂಪುಟಗೆ. ಎಲ್ಲ ಸಚಿವ ಸಂಪುಟದ ಸದಸ್ಯರು ಸಹಿತ ಸಲಹೆ ಸೂಚನೆಗಳನ್ನ ಕೊಟ್ಟ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಸುಭದ್ರ ಸರ್ಕಾರ ತಂದಾರ, ಬಡವರ ಸರ್ಕಾರ. ನುಡಿದಂತೆ ನಡೆದಂಥ ಸಿದ್ದರಾಮಯ್ಯ, ನುಡಿದಂತೆ ನಡೆದಂಥ ಡಿ ಕೆ ಶಿವಕುಮಾರ್. ಈಗ ಭಾಳ ಒಕ್ಕಟ್ಟಾಗೈತ್ರಿ ಅವರಲ್ಲಿ. ಆದ್ರೆ 9 ವರ್ಷದಿಂದ ಏನೇನು ಆಶ್ವಾಸನೆ ಕೊಟ್ಟಿದ್ದರು ಮಹಾಶಯರು ದಿಲ್ಲಿ ಮತ್ತು ಕರ್ನಾಟಕದಿಂದ, ಇದೇ ಕಟೀಲ್ ಅವರು ಮಾತು ಹೇಳಿದರು. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಈ ಕಾಂಗ್ರೆಸ್ ಪಕ್ಷ ಸರ್ವನಾಶಕ್ಕೆ ಕೊನೆಯ ಮೊಳೆಯನ್ನು ಅವರೇ ಹೊಡಿತಾರ ಅಂಥೇಳಿ. ಆದರೆ ಕೊನೆ ಮೊಳೆ ಯಾರು ಹೊಡೆದ್ರು ಆ ಶವಪೆಟ್ಟಿಗೆ ಬಿಚ್ಚಿದಾಗ ಆ ಶವಪೆಟ್ಟಿಯಾಗ ಯಾರಿದ್ರು ಅನ್ನೋದು ನಿಮಗೆ ಗೊತ್ತೈತಿರಲ್ಲ. ಈಗ ಕರ್ನಾಟಕ ರಾಜ್ಯಾದ್ಯಂತ ಭಾಳ ಜನ ಏನು ವಿಚಾರ ಮಾಡಕತ್ತಾರ, ನಮಗೆ ಹಿಂದೂ ಮುಸ್ಲಿಂ ಬ್ಯಾಡ್ರಿ, ನಮಗೆ ಜಾತಿ ವಿಜಾತಿ ಜಗಳ ಬ್ಯಾಡ, ನಮಗೆ ಮೀಸಲಾತಿ ಆ ಮೀಸಲಾತಿ ಅವ್ರಿಗೆ ಕೊಟ್ರಿ, ಇವ್ರಿಗೆ ಕಸ್ಕೊಂಡು ಇವ್ರಿಗೆ ಕೊಟ್ರಿ, ಅದು ಬ್ಯಾಡ. ಬಸವಣ್ಣರ ನಾಡಿನಾಗ ಜನ ಏನಂತಾರ, ನಾವು ಹರಿದ ಹಂಚಿ ತಿನ್ನವ್ರಿ, ಒಂದ ರೊಟ್ಟಿ ಎದುರು ನಾವು ತುಕಡಿ ಮಾಡಿ ಎಲ್ಲರಿಗೂ ಕೊಟ್ಟು ನಮಗೆ ಹೊಟ್ಟೆಯಾಗಿರ್ಲಿಕ್ಕಂದ್ರೆ ಅವ್ರು ಮಾತ್ರ ಶಾಂತ ಆಗಲಿ ಅಂಥೇಳಿ ಬಸವಣ್ಣನ ನಾಡಿನಾಗ ಅಂತಾರೆ. ಇದೇ ರೀತಿ ದಕ್ಷಿಣ ಕರ್ನಾಟಕದಿಂದಲೂ ಸೂಫಿ ಸಂತರು ಅದನ್ನು ಅಂತಾರೆ. ಸೂಫಿ ಸಂತರು ಮತ್ತು ಬಸವಣ್ಣರ ನಾಡಿನಾಗ ಎಲ್ಲರೂ ಎಷ್ಟು ಚಂದ ಹಂಚ್ಕೊಂಡು ತಿಂತಾರಲ್ಲ, ಅದು ಬೇಕಾಗೈತೆ ಅಂತಾರೆ ಕರ್ನಾಟಕ ಜನತೆ. ಈಗ ದಿಕ್ಕೆ ತೋರಿಸಿಬಿಟ್ರು. ಇನ್ನು ಬರುವ ಲೋಕಸಭೆಯಲ್ಲಿ 28ಕ್ಕೆ 28 ಕಾಂಗ್ರೆಸ್ ಭರ್ಜರಿ ಆಗತೈತ್ರಿ. ಈಗ ಭಾಳ ಪೈಪೋಟಿ ನಡೆದೈತೆ ಕಾಂಗ್ರೆಸ್ ಟಿಕೆಟ್ ತೊಗೊಳಿಸೋಲಾಗ. ಯಾಕಂದ್ರೆ MP ಆಗೋದು ಗ್ಯಾರಂಟಿ ಇರಲ್ಲ. ಇನ್ನು ಯಾವುದೂ ಅಲ್ಲೇ ನಡೆಯಂಗಿಲ್ಲ, ಮೋದಿ ಮುಖ ನಡೆಯಂಗಿಲ್ಲ, ಅಮಿತ್ ಶಾ ಮುಖ ನಡೆಯಂಗಿಲ್ಲ, ಯಾವ ಮ್ಯಾಜಿಕ್ ನಡೆಯಂಗಿಲ್ಲ. ಏನು ಅವರು ಸೋಂಗ ಹಾಕಿ ಬಂದರೂ ಸಹಿತ ಕರ್ನಾಟಕದಾಗ 28ಕ್ಕೆ 28 ಲೋಕಸಭಾ ಕಾಂಗ್ರೆಸ್ ಬುಟ್ಟ್ಯಾಗ ಬೀಳ್ತಾವೆ. ಈಗ ಕಾಂಗ್ರೆಸ್ದ MP ಸ್ಥಾನ ಸಲುವಾಗಿ ಭಾಳ ಪೈಪೋಟಿ ನಡೆದೈತಿ, ಗೊತ್ತೈತಿರಲ್ಲ ನಿಮ್ಗೆ. ನೋಡ್ರಿ, ಅಮಿತ್ ಶಾ ಮತ್ತು ಮೋದಿ ಏನೇನು ಮಾಡೋಕೆ ಹೋದರೂ ಸಹಿತ ಈಗ ಮಧ್ಯಪ್ರದೇಶ ರಾಜಸ್ಥಾನದಾಗೂ ಉಲ್ಟಾ ಅಲ್ಲಿಯೂ 100 ಯೂನಿಟ್ ಫ್ರೀ, ಮತ್ತು ಏನೇನೋ ಅಲ್ಲಿಯೂ ಯೋಜನೆಗಳು ಚಾಲು. ನೋಡ್ರಿ, ಸರ್ಕಾರದಾಗ ಖಜಾನೆದಾಗ ಇಂಥ ಫಾಲ್ತು ಕೆಲಸ ಮಾಡೋಕ್ಕಿಂತಲೂ ಬಡವರಿಗೆ ಕೊಡುವಂಥ ಸರ್ಕಾರ ಇದು ಪ್ರಜಾಪ್ರಭುತ್ವದ ಹಕ್ಕಲ್ರಿ. ಎಷ್ಟು ಮೀಡಿಯಾಗಳು ಹೊಯ್ಕೊಂಡ್ರು, ಎಷ್ಟು 9 ವರ್ಷದ ಯಾವ ಮೀಡಿಯಾಗಳು ಹೇಳವಾರ್ರಿ. ದೊಡ್ಡ ದೊಡ್ಡ ಚಾನಲ್ದವ್ರ ಬಂಡವಾಳಶಾಹಿಗಳ ಎಷ್ಟೆಷ್ಟು ಸಲ ಅವರಿಗೆ ಯಾವುದೇ ಪ್ರಶ್ನೆ ಕೇಳಿದರು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಏನು ಮಾತಾಡಿದ್ದು ಜೀರೋನ ರೀ. ಮೋದಿ ಬರೀ ಒಂದು ನಿಮಿಷ ಮಾತಾಡಿದ್ದ ಬೆಳಗಿಂದ ಸಂಜೆ ತಕ್ಕ ಏನು ಜಿಗದಾಡ್ತಿದ್ರು, ಏನು ಹಾರಾಡ್ತಿದ್ರು, ಮತೀಯ ಭಾವನೆ ಕೆರಳಿಸುವಂಥ ಒಂದು ಸಣ್ಣ ಘಟನೆ ಆದರೂ ಅದನ್ನು ವೈಭವೀಕರಣ ಮಾಡಿ ಹಿಗ್ಗಾಮುಗ್ಗ ಏನೇನೋ ಮಾಡ್ತಿದ್ರು. ಇವತ್ತು ಅವ್ರ ಮುಖಗಳು ನೋಡ್ರಿ, ಈಗ ಬರತ್ತಾರ ಚಾನಲ್ದಾಗ ನೋಡ್ರಿ, ಮುಖಗಳು ಎಷ್ಟು ಕಪ್ಪಾಗ್ಯಾವ. ತಾಜಾ ಮುಖ ಇಲ್ಲರಿ, ಅದ ಕಡಕತನ ಇಲ್ಲ, ಒದರಾಡೋದಿಲ್ಲ, ಚೀರಾಡೋದಿಲ್ಲ. ಯಾಕಂದ್ರೆ ಮಕಾಡೆ ಮಲ್ಗ್ಯಾರ ಮತ್ತು ತುಡುಗಲಿ ಹೋಗಿ ಭೇಟಿ ಹೋಗಾಕತ್ತಾರ್ರಿ. ನಾವೇನು ಹಂಗೆ ಅಂದಿಲ್ಲ ಅಂತೇಳಿ. ಆದ್ರೆ ಜನ ಏನು ವಿಚಿತ್ರದಾರನ್ರಿ, ಜನರಿಗೆಲ್ಲ ಗೊತ್ತೈತಿ. ಸೋಷಿಯಲ್ ಮೀಡಿಯಾ ಎಷ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡೈತಿ ಇವತ್ತು, ಅದೇ ಸೋಷಿಯಲ್ ಮೀಡಿಯಾ ಇನ್ನು 28 ಲೋಕಸಭಾ ಕ್ಷೇತ್ರದಾಗೂ ಸಹಿತ ಇದೇ ಸೋಷಿಯಲ್ ಮೀಡಿಯಾ ಕೆಲಸ ಮಾಡಿ 28ಕ್ಕೆ 28 ಕಾಂಗ್ರೆಸ್ಗಳು ಅಲ್ಲಿ ಹೋಗಿ ಕೇಂದ್ರ ಸರ್ಕಾರದಾಗ ಕಾಂಗ್ರೆಸ್ ಆಗೋದನ್ನ ಮುಂದೆ ತೃತೀಯ ರಂಗ ಜಾಯಿಂಟಾಗಿ ಆಗತೈತಿ ರೀ. ಈಗ ಸ್ಟಾಲಿನು, ಜಗಮೋಹನು, ಮಮತಾ ಬ್ಯಾನರ್ಜಿ ಇವರು ಎಲ್ಲರೂ ಕೂಡೀಗ ತೃತೀಯ ರಂಗವನ್ನು ಒಕ್ಕೂಟ ಮಾಡಿ ಮತ್ತಿನ್ನು ಕಾಂಗ್ರೆಸ್ದ ಬಾವುಟ ಹಾರಿಸೋ ಸಲುವಾಗಿ ಎಲ್ಲರೂ ಕೂಡಿರೋದು ಭಾಳ
ಒಂದು ಒಳ್ಳೆಯ ಭವಿಷ್ಯ ಆಗ್ತೈತಿ. ಯಾಕಂದ್ರೆ ಭಾರತ ದೇಶದಾಗ 9 ವರ್ಷದಿಂದ ಆ ನೋಟ್ ಬಂದ್ ಮಾಡಿದರು, ಈ ನೋಟನ್ನು ತಯಾರು ಮಾಡಿದ್ರು, ಮತ್ತು ಆ ನೋಟ್ ಬಂದು ಈ ನೋಟ್ ಬಂದು ದೈನಂದಿನ ಒಂದೊಂದು ಕಾಯ್ದೆಗಳ ದಿವಸ ಜೆರಾಕ್ಸ್ ಹೊಡ್ಕೊತ ತಿರುಗಾಡಕತ್ತವ್ರಿ. ಪಾಪ ಬಡವ್ರು ನೋಡ್ರಿ, ಜೆರಾಕ್ಸ್ ಅಂಗಡಿಯಾಗ ಅಟ್ಟು ಗದ್ಲೈತಿ, ಕಂಪ್ಯೂಟರ್ದಾಗ ಹೋಗಿ ನೋಡ್ರಿ ಗದ್ಲೈತಿ, ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ದಾಗ ನೋಡ್ರಿ ಅಷ್ಟು ನೂಕುಲ. ಇವೆಲ್ಲ ಜಂಜಾಟ ಇದ್ರಕ್ಕಿಲ್ಲ 60 ವರ್ಷದ ಕೇಳ್ತಾರೆ ಇವರು. 60 ವರ್ಷದಾಗ ಸುಖಾಂತಿ ಇತ್ತು, 60 ವರ್ಷದಾಗ ಬಡವ್ರನ್ನ ಕೆಣಕಲಿಲ್ಲ, 60 ವರ್ಷದಾಗ ಬಡವರನ್ನು ಕೆರಳಿಸಲಿಲ್ಲ. ಅವ್ರು ಎಷ್ಟು ಶಾಂತ ರೀತಿಯಿಂದ ಇದ್ದರು. ಈಗ ವಿರೋಧ ಪಕ್ಷ ಸ್ಥಾನ ಕರ್ನಾಟಕ ರಾಜ್ಯದಾಗ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಕೊಡ್ಬೇಕಂತೇಳಿ ಕೆಲವರು ಅಂದ್ರೆ ಯಾರು ಬ್ಯಾಡ್ರಿ ಅಪ್ಪ, ಮತ್ತು ಹಿಂದೂ ಮುಸ್ಲಿಮ್ ಜಗಳ ಹತ್ತಾವಂತಾರ್ರಿ. ಯಾಕಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಬಾಯಿ ಎತ್ತಿದ್ರೆ ಮೊದಲು ಹಿಂದೂ ಮುಸ್ಲಿಮದ ಅನ್ನರಲ್ಲ. ಅದರ ಸಲುವಾಗಿ ವಿಧಾನಸಭಾ ಕಲಾಪಗಳು ಭಾಳ ಚೆಂದಾಗಿ ನಡಿಬೇಕು, ಶಾಂತ ರೀತಿಯಿಂದ ನಡಿಬೇಕು. 5 ಗ್ಯಾರಂಟಿ ಮುಂದೆ ಇನ್ನು 5 ವರ್ಷ ಕರ್ನಾಟಕದಾಗ ಸುಭದ್ರ ಸರ್ಕಾರ ಐತಿ. ಇದೇ 5 ವರ್ಷ ಸಿದ್ದರಾಮಯ್ಯನ ನೇತೃತ್ವದಾಗ ಸರ್ಕಾರ ಮುಂದೆ ಹೋಗ್ತೈತಿ. ಇದರಾಗ ಅವರು 2.5 ವರ್ಷ ಹಂಚ್ಕೊಳ್ಳೋದು ಅವ್ರ ಹೈಕಮಾಂಡ್ಗೆ ಬಿಟ್ಟ ವಿಷಯ, ಅದು ಅವರು ವೈಯಕ್ತಿಕ ವಿವೇಚನೆಗೆ ಬಿಟ್ಟ ವಿಷಯ. ಈಗ ಸರ್ಕಾರ ಯಾವುದು ಬರಬೇಕಾಗಿತ್ತು? ಶಾಂತ ರೀತಿಯಿಂದ ಭಾವ್ಯತೆಯಿಂದ ಎಲ್ಲರೂ ಕೂಡಿರುವಂಥ ಸರ್ಕಾರ ಬೇಕಾಗಿತ್ತು. ಆದರೆ ವಿರೋಧ ಪಕ್ಷದಾಗ ಈಗ ಯಾರದಾರಿ ವಿರೋಧ ಪಕ್ಷ ನಾಯಕ ಆಗೋ ಸಲುವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ವಿರೋಧ ಪಕ್ಷ ನಾಯಕ ಸ್ಥಾನ ಕೊಡ್ಬೇಕಂದ್ರೆ ಮತ್ತಿನ್ನು 28ಕ್ಕೆ ಮತ್ತೆ ಈ ಅಡ್ಡು ಶೀಟ್ ಬರೋದು ಲೋಕಸಭಾಕ್ಕೆ. ಇದನ್ನು ವಿಚಾರ ಮಾಡಕತ್ತಾರೆ. ಯಾಕಂದ್ರೆ 5 ಗ್ಯಾರಂಟಿ ಕೆಲಸ ಮಾಡೋರಲ್ಲ. ಈಗ ಪುಣ್ಯಾತ್ಮ ಮಹಾಚ ನರೇಂದ್ರ ಮೋದಿ ಅವರು ಈಗೇನು ಲೋಕಸಭಾ ಚುನಾವಣೆ ಸಲುವಾಗಿ ಏನು ಪುಕಟ್ ಗ್ಯಾರಂಟಿ ಅವರು ಬಿಡುಗಡೆ ಮಾಡಿದ್ರು ಸಹಿತ ನಂಬುವುದಿಲ್ಲ ಜನ. ಅವ್ರು ವಾರಕ್ಕೆ ತಿಂಗಳಿಗೆ 5,000 ರೂಪಾಯಿ ಹಾಕ್ತಾನಂದ್ರೂ ನಂಬುವುದಿಲ್ಲ. ಯಾಕಂದ್ರೆ ಈಗ ನಂಬಿಕೆಗೆ ದ್ರೋಹ ಬಗೆದಂಥ ಪ್ರಧಾನಮಂತ್ರಿಗೆ ಯಾರು ನಂಬುವುದಿಲ್ಲ. ಎಲ್ಲ ಕೊರೋನಾದಾಗ ನೋಡಿದ್ರಲ್ಲ ಪರಿಸ್ಥಿತಿ ಏನೇನಾಗೈತಿ. ಈಗ ಕೊರೋನಾದಾಗ ನೋಡ್ರಿ ಏನೇನು ಹಗರಣಗಳಾಗ್ಯಾವ ಕರ್ನಾಟಕದಾಗ. ಈಗ ಒಂದೊಂದು ತೆಗಿಯಾಕತ್ತಾರ. ಆ ಕೊರೋನಾ ಅಡ್ಮಿಟ್ ಪೇಷಂಟ್ಗೆ ಊಟ ಉಪಹಾರ ಕೊಡೋ ಸಲುವಾಗಿ 30-40 ಲಕ್ಷ ರೂಪಾಯಿ ಖರ್ಚು ಹಾಕಿದ್ದು ಯಾರ್ಯಾರೋ ಅಕೌಂಟ್ನಾಗ ತಗೊಂಡಿದ್ದು ಈಗೆಲ್ಲ ಹಗರಣ ಬರಾಕತ್ತಾವ. ಅದಕ್ಕೆ ತಕ್ಷಣ ಒಂದು ಆದೇಶ ಮಾಡ್ಯಾರ. ಕೊರೋನಾದಾಗ ಏನಾಗ್ಯಾವ ಹಗರಣ ಆಗ್ಯಾವ. ಎಂತೆಂಥ ಆ ಮಾಸ್ಕ್ಗಳನ್ನು, ಆ ಸಲಾಯನ ಬಾಟ್ಲೆ, ಪ್ರತಿಯೊಂದು ಔಷಧೋಪಚಾರದ್ದು 20 ಕೋಟಿ ಆಗುವಲ್ಲಿ 120 ಕೋಟಿ ಹಾಕ್ಯಾರ. ಏನು ಮಾನಗೆಟ್ಟ ಸರ್ಕಾರ ರೀ, ಯಾರು ದುಡ್ಡು ಕೊಳ್ಳೆ ಹೊಡೆದ್ರು. ಈಗ 5 ಗ್ಯಾರಂಟಿ ಕೊಟ್ಟೋ ಸಲುವಾಗಿ ಬೊಬ್ಬೆ ಹೊಡಿಯಾಕತ್ತೀರಿ. ಕೊರೋನಾದಾಗ ಲೂಟಿ ಮಾಡಿದ್ದ ಇದೇ ಅಂಧ ಭಕ್ತರು ಹೆಂಗೆ ಪೋಸ್ಟ್ ಹಾಕ್ತಿದ್ರಿ, ಹೆಂಗೆ ಟ್ರೋಲ್ ಮಾಡ್ತಿದ್ರಿ. ಈಗ ಮಾಡಲ್ಲ, ನಿಮ್ಮ ಟ್ರೋಲ್ಗಳು ನೋಡಾಕತ್ತೀವೆಲ್ಲ ಮಾಯ ಆಗ್ಯಾವ. ಇಂಗು ತಿಂದ ಮಂಗನಂತೆ ಆಗೈತಿ ಪರಿಸ್ಥಿತಿ. ಈಗ ವಿರೋಧ ಪಕ್ಷ ನಾಯಕ ಸ್ಥಾನ ಸಲುವಾಗಿ ಹುಡುಕಾಡಕತ್ತೀರಿ. ಯಾರು ಸಿಗುವಾರ? ಬಸವರಾಜ ಬೊಮ್ಮಾಯಿಗೆ ಕೊಟ್ರಂದ್ರೆ ಆವಾಜ್ ಆಗೋದಿಲ್ಲ. 135 ಮಂದಿ ಮುಗಿ ಬೀಳ್ತಾರೆ. JDS 19 ಮಂದಿಗೆ ಶಾಂತ ಆಗಿಬಿಟ್ಟೈತಿ. ಇನ್ನು ಸರ್ಕಾರ ಮಾತ್ರ ಭಾಳ ಖುಷಿಯಿಂದ ನಡೆಯೋದು. ಇನ್ನು ಸದನದಾಗ ವಿರೋಧ ಪಕ್ಷನ ಗೈರ್ಹಾಜರಿ ಆಗೋದು. ಅದರ ಸಲುವಾಗಿ ಮೋದಿ ಮತ್ತು ಅಮಿತ್ ಶಾ ವಿಚಾರ ಮಾಡಕತ್ತಾರ. ಎಲ್ಲ ಜಾತಿ ಧರ್ಮದವ್ರ ಜೊತೆ ಕೂಡಿರುವಂಥ ಯಾವ 65ರಾಗ ಶಾಸಕದನು ಮಾತಾಡುವಂಥ ವಾಕ್ ಚಾತುರ್ಯ ಅಂತ ಆ ಶಾಸಕನ ಹುಡುಕಾಡಕತ್ತಾರ. ಆದ್ರೆ 65ರಾಗ ಯಾರೂ ಒಬ್ಬರು ಇಲ್ಲರಿ. ಬಸನಗೌಡ ಪಾಟೀಲ್ ಯತ್ನಾಳ್ ಅನ್ನಕತ್ತಾರ ನನಗೆ ವಿರೋಧ ಪಕ್ಷ ಸ್ಥಾನ ಕೊಟ್ರೆ ನಾನು ನಿಭಾಯಿಸ್ತೇನಂತೇಳಿ. ಆದ್ರೆ ಹೈಕಮಾಂಡ್ ಅದಕ್ಕೆ ಒಪ್ಪುದಿಲ್ಲ ರೀ. ಯಾಕೆ ಒಪ್ಪುದಿಲ್ಲ ರೀ? ಬರೋ ಲೋಕಸಭಾ ಅದಾವೆ 7 ತಿಂಗಳದಾಗ. ಇನ್ನು ಲೋಕಸಭಾದಾಗ ಮತ್ತು ಉಲ್ಟಾ ಪಲ್ಟಾ ಆದಿತ್ತು. ಇದೇ ಬಸನಗೌಡ ಪಾಟೀಲ್ ಯತ್ನಾಳ್, ಸಿ ಟಿ ರವಿ ಅಂತ, ಈಶ್ವರಪ್ಪನಂಥವ್ರು ಏನು ಬೆಂಕಿ ಮಾತಾಡಿದ್ರು ಕಟೀಲ್ನಂಥವ್ರು. ಆವಾಗ 130ಕ್ಕೆ ಹೋಗೋದು ಬಿಟ್ಟು 65ಕ್ಕೆ ಬಂದು ನಿಂತು. ಇನ್ನು 28 ಲೋಕಸಭಾದಾಗ 2ಕ್ಕೆ ಬರ್ತಾವ್ರಿ. ಅವು 2 ಯಾವ ಕ್ಷೇತ್ರ ಅನ್ನೋದು ಹೇಳ್ತಾನ. ಅಲ್ಲಿ ಹಿಂದುತ್ವದ ಅಲೆ ಇದ್ದ ಕಾರಣ ಅದನ್ನು ಅವರಲ್ಲಿ ತಲೆಯಾಗ ಹಾಕ್ತಾರ. ಅಂಥವು 2 ಬರ್ತಾವೆ. ಆದ್ರೆ ಉಳಿದಿದ್ದ ಕ್ಷೇತ್ರದಾಗ ರೀ ಎಲ್ಲ ಭಾವ್ಯತೆ, ಹಸಿರು, ಶಾಂತಿಯ ತೋಟ ಅಂತಾರ ರಾಷ್ಟ್ರಕವಿ ಕುವೆಂಪು ಅವರು. ಈಗ ಕರ್ನಾಟಕ ರಾಜ್ಯದಲ್ಲಿ ಕುವೆಂಪು ಅವರ ಕನಸು ನನಸು ಮಾಡಿದಂಥ, ಇದೇ ಸಿದ್ಧ ಮಾಡಿ ತೋರಿಸಿದಂಥ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇವರಿಬ್ಬರು ನೇತೃತ್ವದಲ್ಲಿ ಸರ್ಕಾರ ಚೆನ್ನಾಗಿ ನಡೀಲಿ. ಟ್ರೋಲ್ ಮಾಡೋರು ಮಾಯಾಗ್ಯಾರ. ಹೋದರೂ ಚಾನಲ್ಗಳು ಸಹಿತ ಈಗ ಗಂಟಲುಗಳು ಸೌಂಡ್ ಕಡಿಮೆ ಆಗೈತ್ರಿ. ಏನು ಓದಾಡ್ತಿದ್ರು ನೋಡ್ರಿಲ್ಲ, ಸಣ್ಣ ವಿಷಯ ಹಿಜಾಬ್ ಮತ್ತು ಈ ಜಟಕಾ ಕಟ್ ಬಗ್ಗೆ ನೋಡಿದಿರಿ ಡಿಬೇಟ್ಗಳು. ಇವರು ಎಂತಿಂಥವ್ರನ್ನ ಕರಿಸಿ ಹೊಯ್ಕೊಂಡ್ರೆ ಬಡ್ಕೊಂಡ್ರೆ ಮತ್ತೀಗ ಡಿ ಕೆ ಶಿವಕುಮಾರ್ ಕಡೆ ಹೋಗಿ ತುಡುಗಲು ಭೇಟಿ ಆಗಾಕತ್ತಾರ ರೀ. ನಾವೇನಿಲ್ಲರಿ, ನಾವು ನಿಮ್ಮ ಜೊತೆ ಅದೇವ್ರಿ ಅಂಥೇಳಿ. ಆದ್ರೆ ಆ ನಂಬಿಗಸ್ತ ಮೋಸ ದ್ರೋಹಿಗಳನ್ನು ಈಗ ಈ ಡಿ ಕೆ ಶಿವಕುಮಾರ್ ಅವ್ರ ಮನ್ಯಾಗ ಸಹಿತ ತೊಗೊಳಕತ್ತಾರಂದ್ರೆ ಉಳಿದಿದ್ದ ನಿಜವಾದ ಮತ್ತು ನಿಜಾಂಶವನ್ನು ಬಿತ್ತರಿಸಿದವ್ರಿಗೆ ಎಷ್ಟು ನೋವು ಆಕೈತ್ರಿ. ಇದನ್ನು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ವಿಚಾರ ಮಾಡಬೇಕು. ಹಾಗಾದರೆ ಇನ್ನು ವಿರೋಧ ಪಕ್ಷದ ನಾಯಕ ಯಾರಾಗಬೇಕು? ಕರ್ನಾಟಕದ ಮಹಾಜನತೆಗೆ ವಿನಂತಿ ಮಾಡಕತ್ತೀನಿ ಖಡಕ್ ಕಾಕಾಜವಾರಿಯಿಂದ. ಕರ್ನಾಟಕ ರಾಜ್ಯದಲ್ಲಿ ವಿರೋಧ ಪಕ್ಷದ ನಾಯಕ ಸ್ಥಾನ ಯಾರು ಅರ್ಹರು? ಅನಿಸಿಕೆ ಹಾಕ್ತೀರಿ,
65 ಮಂದಿಯಾಗ ಯಾವ ಸ್ಟ್ರಾಂಗ್ ಅದಾನ, ಯಾವ ಆ ಸರ್ಕಾರದ ವಿರುದ್ಧ ಚಾಟಿ ಬೀಸುವಂಥ ಶಾಸಕ ಯಾರದಾರ ಅನ್ನೋದು ತೋರಿಸ್ಕೊಡ್ತೀರಪ್ಪ. ಹಂಗಾರ ಖಡಕ ಜವಾರಿ ಕಾಕ ನಂಬರ್ 1 ಚಾನಲ್ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಫಾಲೋ ಮಾಡ್ತೀರಿ, ಮತ್ತು ಖಡಕ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.